ಅವ್ರು ಬಂದಿದ್ರು ಊರನ ಮಂದಿ, ಯಾರ್ಯಾರು ಹೆಂಡತಿ ಮಾತು ಕೇಳ್ತೀರಿ ಕೈ ಎತ್ರಿ. ಎಲ್ಲ ನಾ ಕೇಳ್ತೀನಿ ನೀ ಕೇಳ್ತೀನಿ, ಎಲ್ಲವೂ ಕೈ ಎತ್ತದು, ಒಂದೇ ಒಂದು ಕೈ ಎತ್ತಲಿಲ್ಲ. ಒಂದು ಕೈ ಕೆಳಗೆ ಬಿಟ್ಕೊಂಡು ನಿಂತಿತ್ತು. ರಾಜ ಖುಷಿ ಆಯಿತು, ನೀವು ಒಬ್ಬರು ಎದಿಲ್ಲಪ್ಪ ಹೆಂಡತಿ ಮಾತು ಕೇಳಲಾರ್ದವ ಅಂದ. ನಾ ಯಾಕೆ ಕೇಳಂಗಿಲ್ಲ ರೀ, ನನ್ನ ಹೆಂಡತಿ ಕೇಳಿ ಕೈ ಮ್ಯಾಕೆ ಎತ್ತಿನತ್ತ. ಅವು ಏನೋ ಸ್ವಂತ ಧೈರ್ಯ ಮಾಡ್ಯಾರ ಎತ್ಯಾವ. ಇವ ಕೈ ಎತ್ತಬೇಕಾದ್ರೆ ಹೆಂಡತಿ ಕೇಳತ್ತವ. ಜಗತ್ತಿನಾಗ ಎಲ್ಲರೂ ಕೇಳಬೇಕು. ಇದೇನು ಯಾರ ಮನೆ ಮಾತಲ್ಲ. ಈಗ ಅಪ್ಪಿತ್ತಪ್ಪಂದು ಇಲ್ಲಿ ಯಾರು ಹೆಂಡತಿ ಮಾತು ಕೇಳಂಗಿಲ್ಲ, ಅವ್ರು ಕೈ ಎತ್ತಿಕೊಂಡ್ರೆ ಎತ್ತಿರಿ ನೋಡೋಣ. ಹೆಂಗೆ ನೋಡ್ತಾಳೆ, ಇಲ್ಲೇ ಕೂತಿರ್ತಾಳೆ. ನನ್ನ ಮಾತು ಕೇಳಂಗಿಲ್ಲ, ಕೈ ಎತ್ತಿದ್ದಿಲ್ಲ, ಬಾ ಮನೆಗೆ ತಿನ್ನಕತ್ತಿ ಕೂಳ ಕಲಾಸ ನಿನ್ನ ಕಾನ ಒಳನೇ ಬಂದ ಮಾಡವೇನು. ಹೌದಾ ಇಲ್ಲ? ಯಾರಿದ್ರು ಶರಣರು ನೋಡಿದ್ರು ಪರಮಾತ್ಮ ಹೆಂಗದಾನ ತಗೊಂಡ ಕೇಳಿದ್ರ ಅವತ್ತಿನ ದಿನಮಾನದೊಳಗೆ ಬಸವಣ್ಣವರಂದ ಹೇಳ್ತಾರೆ, ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿನ್ನ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ತುಳುಕಾದ್ರಯ್ಯ. ನೋಡಿ ಪರಮಾತ್ಮ ಹೆಂಗದನ ಗೊತ್ತೈತ್ರಿ. ಬಸವಣ್ಣ ಒಂದು ಪ್ರಶ್ನೆ ಮಾಡ್ತಾನ, ನೀನು ದೇವರನ್ನು ಪೂಜೆ ಮಾಡ್ಬೇಕನ್ನಕತ್ತಿದಿ ಏನ್ರಿ? ನೀ ಪರಮಾತ್ಮನ ಪಾದ ಮುಟ್ಟಿ ನೀ ಪೂಜೆ ಮಾಡ್ಬೇಕನ್ನಕತ್ತಿದಿ, ಪರಮಾತ್ಮನ ತಲೆ ಮುಟ್ಟಿ ನೀ ಪೂಜೆ ಮಾಡ್ಬೇಕನ್ನಕತ್ತಿದಿ, ಪರಮಾತ್ಮನ ಭುಜಗಳನ್ನು ಮುಟ್ಟಿ ಅಂದ ಪೂಜೆ ಮಾಡ್ಬೇಕನ್ನಕತ್ತಿದಿ. ಇವತ್ತು ಇಲ್ಲಿ ದೇವಿ ಮೂರ್ತಿ ಅದ ಏನ್ರಿ, ಮೂರ್ತಿ ಅದ, ಇಲ್ಲಿ ತಲೆ ಮುಟ್ಟಿ ಪೂಜೆ ಮಾಡೋಕ್ಕೂ ಬರ್ತದ, ಭುಜಗಳನ್ನು ಮುಟ್ಟಿ ಪೂಜೆ ಮಾಡೋಕ್ಕೆ ಬರ್ತದ ಏನ್ರಿ, ಪಾದ ಮುಟ್ಟಿನ ಪೂಜೆ ಮಾಡೋಕ್ಕೆ ಬರ್ತದ. ಆದ್ರೆ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನನ್ನು ಎಲ್ಲಿ ಪೂಜೆ ಮಾಡೋರು? ಪರಮಾತ್ಮ ಕಣ್ಣಿಗೆ ಕಾಣ್ತಕ್ಕಂಥವಲ್ಲ. ಪರಮಾತ್ಮ ಹೆಂಗದಾನ ತಗೊಂಡು ಕೇಳಿದ್ರೆ ಬಸವಣ್ಣವ್ರು ಅಂತಾರೆ, ಜಗದಗಲ, ಈ ಜಗತ್ತೆಟ್ಟಗಲ ಐತಲ್ಲ ಅಷ್ಟು ದೊಡ್ಡ ಪರಮಾತ್ಮ ಅದ. ಮುಗಿಲಗಲ, ಈ ಆಕಾಶನ ಬೆಳ್ಳ ಕಾಣ್ತದಲ್ಲ ಇದು ಎಟ್ಟಾಗಲದಲ್ಲ ಅಟ್ಟಾಗಲ ಪರಮಾತ್ಮ ಅದಾನೆ. ಒಂದು ವೇಳೆ ನೀ ಪಾದನೆ ಮುಟ್ಟಿ ಅಂದ ಪೂಜೆ ಮಾಡ್ಬೇಕಂತಂದ್ರೆ ಪರಮಾತ್ಮನ ಪಾದ ಎಲ್ಲವ ತಗೊಂಡು ಕೇಳಿದ್ರೆ ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ. ಪರಮಾತ್ಮನ ಪಾದ ಎಲ್ಲವ? ಇದೇನು ಭೂಮಿ ಕಾಣಕತ್ತದಲ್ಲ ಇದ್ರ ಕೆಳಗೆ ಒಂದು ಲೋಕದೆ, ಇದ್ರ ಕೆಳಗೊಂದು ಲೋಕದ. ಹೆಂಗೆ ನಾವು ಇಲ್ಲಿ ಭೂಲೋಕ ತಗೊಂಡು ಕರಿತೀವಲ್ಲ ಇದರಂಥದ್ದೇ ಒಂದು ಇನ್ನೊಂದು ಕೆಳಗೆ ಲೋಕದ, ಅದಕ್ಕೆ ಪಾತಾಳ ತಗೊಂಡು ಕರೀತಾರೆ. ಆ ಪಾತಾಳಕ್ಕಿಂತ ಪರಮಾತ್ಮನ ಪಾದ ಅತ್ತತ್ತದವತ್ತಂದ್ರೆ ಎಲ್ಲಿ ಪೂಜೆ ಮಾಡೋರು? ಸಾಧ್ಯಕತ್ತೇನ್ರಿ? ಬೇಡ, ಪರಮಾತ್ಮನ ತಲೆನೇ ಮುಟ್ಟಿ ನಾವು ಪೂಜೆ ಮಾಡ್ಬೇಕಂದ್ರೆ ಪರಮಾತ್ಮನ ತಲೆ ಎಲ್ಲಿ ಅದ ತಗೊಂಡು ಕೇಳಿದ್ರೆ ಇದೇನು ಮ್ಯಾಲೆ ಬೆಳ್ಳಗೆ ಅಂತ ಕಾಣ್ತದಲ್ಲ ಇದ್ರ ಮ್ಯಾಲೆ ಒಂದು ಲೋಕದೆ. ಹೆಂಗೆ ಕೆಳಗೆ ಪಾತಾಳ ಲೋಕದ, ಮ್ಯಾಲ ಒಂದು ಲೋಕದ, ಅದಕ್ಕೆ ಬ್ರಹ್ಮಾಂಡ ತಗೊಂಡ ಕರೀತಾರೆ. ಆ ಪರಮಾತ್ಮನ ತಲೆ ಬ್ರಹ್ಮಾಂಡಕ್ಕಿಂತ ಹತ್ತತ್ತಾದ ತಗೊಂಡಂದಾಗ ಪರಮಾತ್ಮನ ತಲೆ ಎಲ್ಲಿ ಪೂಜೆ ಮಾಡೋರು? ಮಾಡೋಕ್ಕೆ ಸಾಧ್ಯ ಅದೇನ್ರಿ? ಅಂದ್ರೆ ಇದ್ರ ಅರ್ಥ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ನಿಮಗೆ ಒಂದೇ ಒಂದು ಸಣ್ಣ ಮಾತನಾಗ ಅಂತ ಹೇಳ್ಬಿಡ್ತೀನಿ. ಇದ್ರ ಅರ್ಥ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಈ ಜಗತ್ತಿನ ತುಂಬಾನು ಪರಮಾತ್ಮ ಅದ. ಇಟೇ ತಲೆಯಾಗಿರಲಿ. ಒಂದು ಹುಲ್ಲು ಕಡ್ಡಿ ಹಿಡ್ಕೊಂಡು, ದೊಡ್ಡ ಮರ ಹಿಡ್ಕೊಂಡು, ಮನುಷ್ಯನನ್ನು ಮೊದಲು ಮಾಡಿಕೊಂಡು, ಒಂದು ಕ್ರಿಮಿ ಹಿಡ್ಕೊಂಡು ಪ್ರತಿಯೊಂದರೊಳಗೂ ಕೂಡ ಭಗವಂತ ಅದ. ಎಲ್ಲಿ ಪರಮಾತ್ಮ ಅದಾನ ಅದು ಅಳಿಗಾಡ್ತದ, ತಿರುಗಾಡ್ತದ. ಎಲ್ಲಿ ಪರಮಾತ್ಮ ಇಲ್ಲ ಅಲ್ಲಿಂದ ಏನೂ ಮಾಡೋಕ್ಕಾಗಲ್ಲ ಏನ್ರಿ ಭಗವಂತ. ಅದಕ್ಕಾಗಿ ಹೇಳ್ತಾರೆ ಪರಮಾತ್ಮ ಎಲ್ಲಿ ಅದಾನ ಹತ್ಕೊಂಡು ಕೇಳಿದ್ರೆ ಅಣುರೇಣು ತೃಣ ಕಾಷ್ಟೊಳಗೂ ಕೂಡ ಪರಮಾತ್ಮ ಅದಾನ. ತೇತಿ ಒಂದು ಹುಲ್ಲು ಕಡ್ಡಿ ಒಳಗೂ ಕೂಡ ಪರಮಾತ್ಮ ಅದಾನ. ಗಿಡದೊಳಗೆ ಪರಮಾತ್ಮ ಅದಾನ, ಪ್ರಾಣಿಗಳಲ್ಲಿ ಪರಮಾತ್ಮ ಅದಾನ, ಪಕ್ಷಿಗಳಲ್ಲಿ ಪರಮಾತ್ಮ ಅದಾನ, ಕ್ರಿಮಿಕೀಟದಲ್ಲಿ ಪರಮಾತ್ಮ ಅದಾನ, ಮನುಷ್ಯನಲ್ಲಿ ಪರಮಾತ್ಮ ಅದಾನ, ನಿನ್ನ ಒಳಗೆ ಪರಮಾತ್ಮ ಅದಾನ. ನಿನ್ನ ಒಳಗಿರ್ತಕ್ಕಂಥ ಪರಮಾತ್ಮನ ನೀನು ನೋಡ್ಬೇಕಲ್ಲ, ನಿನ್ನ ಒಳಗೆ ಅದಾನ, ಎಲ್ಲಿ ಬೇರೆ ಕಡೆ ಎಲ್ಲಿ ಇಲ್ಲ. ನಮ್ಮ ಮೊನ್ನೆ ಒಂದು ಉದಾಹರಣೆ ಹೇಳಿದೆ ಗೊತ್ತತ್ತೇನು ನಿಮಗೆ? ಈ ಪ್ರವಚನ ಬರುವಂಥ ಪ್ರಸಂಗದೊಳಗೆ ನೀವೆಲ್ಲ ಒಂದು ಕಡೆಗೆ ನಿಂತಿರ್ತೀವಿ, ನಿಂತೆಲ್ಲ ಏನ್ರಿ ಪೇರೆಂಟ್ ಲೆವೆಲ್ ಹಚ್ಕೋತೀವಿ, ಪೌಡ್ರ್ ಹಚ್ಕೋತೀವಿಲ್ಲ ನಾವು ಪೇರೆಂಟ್ ಲೆವೆಲ್ ಹಚ್ಕೋತೀವಿ, ಪೌಡ್ರ್ ಹಚ್ಕೋತೀವಿ, ಸುನೋ ಹಚ್ಕೋತೀವಿ. ಇವೆಲ್ಲ ಹಚ್ಕೋಬೇಕಾದ್ರೆ ಎದ್ರ ಮುಂದೆ ನಿಂತ್ಕೊಂಡು ಹಚ್ಕೋತೀವಿ? ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಹಚ್ಕೋತೀವಲ್ಲ. ಹಂಗೆ ನನ್ನ ಒಳಗಿರ್ತಕ್ಕಂಥ ಪರಮಾತ್ಮನನ್ನು ನಾನು ಕಣ್ಣಾರಿ ನಾನು ನೋಡಬೇಕಾಗಿತ್ತು ತಿಳ್ಕೊಂಡಂದ್ರೆ ನಮಗೆ ಬೇರೆ ಯಾವುದು ಕೂಡ ಬೇಕಾಗಿಲ್ಲ. ಅದಕ್ಕಾಗಿನೇ ಬಸವಣ್ಣವ್ರು ಹೇಳಿದ್ರು, ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿನ್ನ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ತುಳುಕಾದ್ರಿಯ. ನೋಡಿ, ಅಂಥ ದೊಡ್ಡವನಾಗಿರ್ತಕ್ಕಂಥ ಪರಮಾತ್ಮನನ್ನು ಒಬ್ಬ ಸದ್ಗುರುನ ಬಳಿ, ಒಬ್ಬ ಗುರುವಿನ ಬಳಿಯಿಂದ ಏನು ತಾಕತ್ತದ ತಗೊಂಡು ಕೇಳಿದ್ರೆ ಅಷ್ಟು ದೊಡ್ಡವನಾಗಿರ್ತಕ್ಕಂಥ ಪರಮಾತ್ಮನನ್ನು, ಜಗತ್ತಿನ ತುಂಬಿರ್ತಕ್ಕಂಥ ಪರಮಾತ್ಮನನ್ನು ಏನ್ರಿ ತನ್ನ ಹಸ್ತ ನನ್ನ ಮಸ್ತಕದ ಸಂಯೋಗದಿಂದ ನನ್ನ ಅಂಗೈ ಒಳಗೆ ಒಂದು ಇಷ್ಟಲಿಂಗ ಮಾಡಿ ಕೊಡ್ತಾನೆ ನೋಡಿ. ಏನ್ರಿ ಜಗತ್ತಿನ ರೂಪನೇ ಅದ. ನಿಮ್ಮಿಬ್ಬರದು ಏನು ನಡೆದ? ಏಯ್ ಹಂಗೆ ನೋಡು ಮಾರಿ ಹೇಳುವ ನೀನು.
ಚಂದ ಕೇಳು. ಏನು ಮೇಡಮ್ ಹೊಲಕ್ಕಿಸ್ತು ಚುಮ್ ಕುಂದ್ರಿ ಏನ್ರಿ ಅಂತ ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮನನ್ನು ಒಬ್ಬ ಸದ್ಗುರುನಾಥ ತನ್ನ ಶಕ್ತಿ ಸಾಮರ್ಥ್ಯದಿಂದ ನಮ್ಮ ಒಳಗಿರ್ತಕ್ಕಂಥ ಚೈತನ್ಯವನ್ನೇ ನಮ್ಮ ಒಳಗಿರ್ತಕ್ಕಂಥ ಏನ್ರಿ ಪರಮಾತ್ಮನನ್ನು ತನ್ನ ಹಸ್ತದ ಮುಖಾಂತರ ಈ ಲಿಂಗದೊಳಗೆಂದು ತುಂಬಿಕೊಡ್ತಾ ನೋಡ್ರಿ. ಅಂಥ ದೊಡ್ಡ ಪರಮಾತ್ಮನನ್ನು ನಾವೊಮ್ಮೆ ಹಾಸ್ಯಕ್ಕಿಂತ ಕತೆ ಹೇಳ್ತಿದ್ದೆ, ಬಹುಶಃ ನಿಮ್ಗೆ ನೆನಪಿರಬೇಕು. ಒಬ್ಬ ಡಿ ಸಿ ಏನ್ರಿ, ಒಬ್ಬ ಡಿ ಸಿ 20 ವರ್ಷ ಆಯಿತು, ಮಕ್ಕಳೇ ಆಗಿದ್ದಿಲ್ಲ. 20 ವರ್ಷ ಆದರೂ ಮಕ್ಕಳೇ ಆಗಿದ್ದಿಲ್ಲ. ಯಾವಾಗಂದ್ರೆ 20ನೇ ವರ್ಷಕ್ಕೆ ಒಂದು ಗಂಡಸು ಮಗ ಹುಡ್ತು. ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ 20 ವರ್ಷ ಆದ ಬಳಿಕ. ನಾವು ಅಂತಿರ್ತೀವಲ್ಲ, ಈ ಮಳೆಗಾಲದಾಗ ಲಗ್ನ ಆಗಿರ್ತದೆ, ಬೇಸಿಗೆಗೆ ಹಡ್ದಿರ್ತಾಳೆ, ಪೇಡೆ ಅನ್ಸ್ಕೊ ತಿರುಗಾಡ್ತಿರ್ತಾವೆ ಅವ್ರು ತುಂಬ. ಹಾಂ, 20 ವರ್ಷ ಆದ ನಂತರ ಗಂಡಸು ಮಗ ಹುಟ್ಟಿದ್ರೆ ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ, ಭಾರಿ ಖುಷಿ ಆಯ್ತು. ಹೆಣ್ತಿಗೆ ಅನ್ನತ್ತ, ಏನ ನೋಡು ನನಗೇನು ದೇವ್ರು ಕಮ್ಮಿ ಇಟ್ಟಿಲ್ಲ, ಮನಾರು ರೊಕ್ಕದ ನನ್ನ ಬಲ್ಲಿ. ಯಾಕಂದ್ರೆ ಡಿ ಸಿ ಅದನ್ರಿ, ಅವನಿಗೆ ಪಗಾರ ತೊಡೆಯದಂದ್ರೆ ನೀವು 2-2 ಲಕ್ಷ ರೂಪಾಯಿ ಪಗಾರ ಇರ್ತದ, ಮನಾರ ಸಿಕ್ಕಾಪಟ್ಟೆ ಬೇಕಾದದ ನನ್ನ ಮಾತ್ರ. ಆದ್ರೆ ಒಂದೇ ಒಂದು ಕೆಲಸ ಏನು, ನನ್ನ ಮಗ ಆಳ ನೋಡಿ ನನ್ನ ಕಿವ್ಯಾಗ ಬೀಳಬಾರ್ದು. ಆಕೆ ಅಂದ್ಲು, ಯಾಕಲ್ಲಿ ತೋರಿ ನಾನು ಬೇಕಂತ ಚಿವುಟ್ ಹೇಳಿಸ್ತೀನಿ, ನಾನು ನೋಡ್ಕೋತೀನಿ ಹಾಗೆ ಎತ್ತಿಕೊಂಡದು. ಪಾಪ ಗಂಡಗೆ ಮಾತು ಕೊಟ್ಟಂಗೆ ಕೂಸಿಗೆ ಅಳಿಸಲಾರ್ದಂಗೆ ನೋಡ್ಕೊಂಡು ವರ್ಷದ್ದಾಯ್ತು, 4 ವರ್ಷದ್ದಾಯ್ತು, 5 ವರ್ಷದ್ದಾಯ್ತು, ಹೀಗೆಲ್ಲ 5 ವರ್ಷದ್ದಾಗಿತ್ತು. ಒಂದು ದಿವಸದಿಂದ ಸಾಯಂಕಾಲ 5 ಗಂಟೆ ಸಮಯಕ್ಕೆ ಏನ್ರಿ ಮುಖ ತೊಗೊಂಡು ಒಂದೆರಡು ಕುಂಕುಮ ಹಚ್ಕೊಂಡು ವಿಭೂತಿ ಹಚ್ಕೊಂಡು ಚಾಗಿ ಕುಡಿದು ಮನೆ ಎದುರಿಗೆ ಕಟ್ಟಿ ಕುಂದಿರ್ತಾರೆ ನೋಡ್ರಿ ಹೆಣ್ಮಕ್ಳು, ರೂಢಿ ಇರ್ತದೆ. ಓಣಿಗೊಳದಾಗ ಅದು ಕುಂತಿರ್ತಿರ್ಲಿವ, ಯಾರ್ದಾರ ಮನೆ ಕಟ್ಟಿ ಮೇಲೆ ಒಂದು 4-5 ಮಂದಿ ಹೆಣ್ಮಕ್ಳು ಕೂತಾರಂದ್ರೆ ಅವ್ರು ಯಾರ ಮನೆಗೆ ಬೆಂಕಿ ಹಚ್ತಾರ ತಿಳ್ಕೊಬೇಕು. ಏನ್ರಿ, ಅವ್ರು ಒಂದು ಮಾಡ್ಕೊಂಡು ತಿನ್ನೋದು ಮಾತಾಡಲ್ಲ, ಒಂದೂ ಮಾಡ್ಕೊಂಡು ತಿನ್ನೋದೇ ಮಾತಾಡಲ್ಲ. ಅಪ್ಪಿ ತಪ್ಪಿರು 4 ಮಂದಿ ಕುಂತಿದ್ರು, ಯಾವಾಕ್ಯಾರ ಒಂದು ಹೊಸ ಸೀರೆ ಉಟ್ಕೊಂಡು ಹೊಂಟಿಲ್ಲ ತಗೋ, ಅಯ್ಯೋಕಿನ ಗಂಡು ಮನೆ ಸೀರೆ ತಂದು ಕೊಡಿದ್ದು ದಿಮಕ್ಕೆ ಬಂದದು. ಏನು ರೀ, ಆಕಿನ ಗಂಡು ಆಕಿಗೆ ಸೀರೆ ತಂದು ಕೊಟ್ರೆ ಆಕೆ ಉಟ್ಕೊಂಡು ಹೋದ್ರೆ ಆಕೆ ದಿಮಾಕ್ಯಾಕೆ ಬರ್ಲಿಕ್ಕೇನು, ನಿನಗ್ಯಾಕೆ ಸಂಕಟ ಕಟ್ಟಿ ಕೂತು. ಏನು ರೀ, ಬರೇ ಮಂದಿದೆ ಮಾತಾಡೋದು ರೀ. ಅಯ್ಯಾಕೆ ನಕಲಸ್ತಂದ್ರೆ ದಿಮಾಕೆ ಬಂದು ಸುದ್ದಿ ಹುಟ್ಟುತ್ತಾವತ್ತಂದ್ರೆ ಹೆಣ್ಮಕ್ಳು ಬಲೆ ಸಾಯಂಕಾಲ 4-5 ಕೂತ್ರಲ್ಲ ಕಟ್ಟಿ ಮೇಲೆ ಅವು ಬರೇ ಮಂದಿದೆ ಮಾತಾಡೋ. ಇದು ಅಲ್ಲ ಪಾಪ. ಈಗ ಡಿ ಸಿ ಹೆಣ್ತಿ ಮಗನ ಎತ್ಕೊಂಡು ಹಿಂಗೆ ಆಡಿಸ್ಕೋತ ಕುಂತಾಳ. ಯಾವಾಗಿಂದ ಕುಂತಾಳ, ಕುಂದ್ರದ್ರೊಳಗೆ ಒಬ್ಬ ಮಡಿವಾಳ ರಾಮ ಬಟ್ಟೆ ತೊಳ್ಕೊಂಡು ಒಂದು ಕತ್ತಿ ತೊಗೊಂಡು ಕತ್ತಿ ಮ್ಯಾಗಿಂದ ಬಟ್ಟೆ ಗಂಟೆ ಇಟ್ಕೊಂಡು ಅವ ಅದೇ ಮನೆ ಮುಂದೆ 5 ಹೊಂಟಾನ. ಯಾವಾಗಿಂದ ಅದೇ ಮನೆ ಮುಂದೆ 5 ಹೊಂಟಾನ, ಇದು ಹುಡುಗ ನೋಡಿಬಿಡ್ತು. ಮಮ್ಮಿ ಅತ್, ಯಾಕೆ ತಮ್ಮ ನನಗೆ ಅದು ಬೇಕು ಮಮ್ಮಿ ಅತ್. ಯಾವುದು ಕತ್ತಿ ಕೇಳಕತ್ತದ. ಆಕೆ ಅಂದ್ಲು, ಅಯ್ಯೋ ಬ್ಯಾಡಪ್ಪ ಅದನ್ನು ಬೇಡ, ನಿನಗೇನ್ರಿ ಚಂದಾಗೆ ಆಟಿಗೆ ಸಾಮಾನು ಕೊಡ್ತೀನಿ, ಏನ್ರಿ ಆಟ ಆಡ್ಕೊತಿಂದ ಇರಕತ್ತಿ, ಬ್ಯಾಡ ತಗೊಂಡು. ಇಲ್ಲ ಮಮ್ಮಿ ನನಗೆ ಅದು ಬೇಕೇ ಬೇಕತ್ತು ತಗೊಂಡು ಒಂದು ಸೌನಿಂದ ಅಳ್ಳಕತ್ತು, ಕಾಲು ತಿಕ್ಕಿ ತಿಕ್ಕಿ. ಅದು ಯಾವಾಗ ಟೈಮ್ 5 ಗಂಟೆ ಆಗ್ಯದ, 5 ಮೇಲೆ ಆಗ್ಯದ. ಗಂಡ ಡ್ಯೂಟಿದಿಂದ ಮನೆಗೆ ಬರೋ ಟೈಮ್ ಮುಗಿಸ್ಕೊಂಡು, ಡ್ಯೂಟಿ ಮುಗಿಸ್ಕೊಂಡು ಬರೋ ಟೈಮ್. ಒಂದು ಸೌನ ಕಾಲು ತಿಕ್ಕಿ ತಿಕ್ಕಿ ಅಂದ ಅಳ್ಳಕತ್ತು. ಮಮ್ಮಿ ನನಗದು ಬೇಕು, ಬ್ಯಾಡ ಮಗ, ನಿನಗೇನು ತಿರ್ಲಾಕ ಕೊಡ್ತೀನಿ, ಉಣ್ಣಾಕ ಕೊಡ್ತೀನಿ, ನಿನಗೆ ಬೇರೆ ಆಟಿಗೆ ಸಾಮಾನು ಕೊಡ್ತೀನಿ, ಬ್ಯಾಡ ತಗೊಂಡು. ತಾಯಿ ಎಷ್ಟು ಹೇಳಿದ್ರು ಕೂಡ ಕೇಳಿಲ್ಲ, ಕಾಲು ತಿಕ್ಕಿ ತಿಕ್ಕಿ ಅಳ್ಳಕತ್ತು. ಅಳುದ್ರಾಗ ಡಿ ಸಿ ಬಂದು ಹಾಗೆ ಹೆಣ್ತಿಗೆ ಅಡ್ಡಾಡ್ ಕೊಟ್ಟು, ಯಾಕೆ ಹೊಡಿತೀನಿ ನನಗೆ ತಗೊಂಡಲ್ಲಕ್ಕಿ, ನೀ ಹೊರಗೆ ಡಿ ಸಿ ಮನ್ಯಾಗ ಪಿ ಸಿ ಖಬರ್ದಾರ, ಇನ್ನೊಂದು ಕೈ ಎತ್ತದೆ ಅಂದೇನು, ಕೈನ ಕಡಿತೀನಿ ಅಂತ. ರೀ ನೀ ಹೊರಗೆ ಡಿ ಸಿ ಇದ್ದಿದ್ದು ಮನ್ಯಾಗೇನು ಯಾವಾಗ ಅಲ್ಲ, ನಿನಗೇನು ಹೇಳಿನ ನನ್ನ ಮಗ ಅಳ ನುಡಿ ಅಂದ್ರೆ ನಾನು ಕಿವ್ಯಾಗ ಬೀಳಬಾರ್ದು ಅಂತ ಹೇಳಿನಲ್ಲ, ಮತ್ತು ನೀ ಯಾಕೆ ಕಳಿಸ್ಲಕತ್ತಿದಿ? ಅಕ್ಕಿ ಅಂದು, ನಾನು ಬೇಕಂತ ಕಳಿಸ್ಲಕತ್ತೀನಿ ಏನು, ಅದು ತಿಲ್ಲಕ್ಕೆ ಕೇಳಿದ್ರೆ ಕೊಡ್ತೀನಿ, ಉಣ್ಣಕ್ಕೆ ಕೇಳಿದ್ರೆ ಕೊಡ್ತೀನಿ, ಏನ್ರಿ ಆಟಿಗೆ ಸಾಮಾನು ಕೇಳಿದ್ರೆ ಕೊಡ್ತೀನಿ, ಮತ್ತೊಂದು ಕೇಳಿದ್ರೆ ಕೊಡ್ತೀನಿ. ಮತ್ತು ಇದು ಏನು ಕೇಳಕತ್ತದ, ಇದು ಕತ್ತಿ ಕೇಳಕತ್ತದ ಅನ್ಲಕ್ಕೆ. ಇವ ಅಂದ, ಹುಚ್ಚಿ ಕತ್ತಿ ಹೆಂಗೆ ಕೇಳ್ತದ? ನಾ ಸಮಾಧಾನ ಮಾಡ್ತೀನಿ, ಗಪ್ಪಿರು. ಪಾಪು ನಡಿಯೋ ನನ್ನ ಬುಲೆಟ್ ಗಾಡಿ ಮೇಲೆ. ಇಲ್ಲ ಪಪ್ಪ, ನನಗೆ ಅದು ಕತ್ತಿನೇ ಬೇಕು ಪಪ್ಪ, ಒಳಗೆ ನಿನ್ನ ಕಾರ್ನಾಗ ಒಯ್ತು ನಡಿ. ಇಲ್ಲ ಪಪ್ಪ, ನನಗೆ ಕತ್ತಿನೇ ಬೇಕು. ಎಷ್ಟು ಸಮಾಧಾನ ಮಾಡಿದ್ರು ಮಾಡಲಿಲ್ಲ. ಹೆಣ್ತಿಗೆ ಅಂದ ಮಂದಿ ಹ್ಯಾಂಗ ಅನ್ನ, ನಾ ಏನು ಮಾಡಲಿ ಅಂದು. ನಿನ್ನ ಮಗ ಸಮಾಧಾನ ಆಗ್ಬೇಕಾರೆ ಕತ್ತಿ ತೊಂಬ. ನನ್ನಂದ್ರೆ ಏನು ತಿಳಿದೀನಿ, ಈ ಜಿಲ್ಲೆ ನಾಳ್ದಾಗ ಡಿ ಸಿ ನಾನು, ನನ್ನ ಮನೆಗೆ ಕತ್ತಿ ತರಲಿ ಅಂತ ಅಲ್ಲಿ ಅಂದ್ರೆ ಬಿಡು, ನಿನ್ನ ಮಗ ಆಳತ್ತ ನಾ ಏನು ಮಾಡಲಿ? ಅದು ಹ್ಯಾಂಗೆ ಮಾಡೋದು ಈಗ? ಅಕ್ಕಿ ಅಂದ್ಲು, ರೀ ನಾ ಒಂದು ಐಡಿಯಾ ಹೇಳ್ತೀನಿ. ಏನು ಐಡಿಯಾ? ಒಂದು ಅರ್ಧ ತಾಸು ನೀವೇ ಕತ್ತಿ ಆಗಿರಿ ಅಲ್ಲ ಗಂಡಗೆ ರೀ, ಗಂಡಗೆ ಹ್ಯಾಂಗೆ ಆಲಿಕ್ಕಿಲ್ಲಮ್ಮ ಡಿ ಸಿ. ಕುಡ್ಲ ಅನ್ನೋದು ಕಪಾಳಕ್ಕೆ ನಾ ಡಿ ಸಿ ಆಗಿ ಅಂದ್ರೆ ಕತ್ತಿ ಆಗಲೆ ಒಲ್ಲೆ ಅಂದ್ರೆ ಬಿಡು, ನಿನ್ನ ಮಗ ಆಳತ್ತದ. ಮತ್ತು ಹ್ಯಾಂಗೆ ಮಾಡ್ಬೇಕೀಗ? ಒಂದು ಅರ್ಧ ಗಂಟೆ ಆಗು. ಹೆಂಡ್ತಿ ಮಾತು ಕೇಳಾರ್ದಾರಿ ಯಾರ, ಹೆಂಡ್ರ ಮಾತು ಕೇಳಾರ್ದಾರಿ ಯಾರ ರೀ?
ಡಿ ಸಿ ಇರಲಿ ಪಿ ಸಿ ಇರಲಿ ಹೆಂಡ್ತಿ ಮಾತು ಯಾರಿದ್ರು ಕೇಳಬೇಕು. ಹಿಂದೆ ಅಕ್ಬರ್ ನಾಸ್ತಂದ ಯಾರ್ಯಾರು ಹೆಂಡ್ರ ಮಾತು ಕೇಳ್ತೀರಿ, ಯಾರ್ಯಾರು ಕೇಳ್ತೀರಿ ಅವರೆಲ್ಲ ಕೈ ಎತ್ತಿರಿ ಅನ್ನೋದು. ಎಲ್ಲ ಅವ್ರು ಬಂದಿದ್ರು ಊರನ್ನ ಮಂದಿ, ಯಾರ್ಯಾರು ಹೆಂಡ್ತಿ ಮಾತು ಕೇಳ್ತೀರಿ ಕೈ ಎತ್ತಿರಿ. ಎಲ್ಲ ನಾ ಕೇಳ್ತೀನಿ ನೀ ಕೇಳ್ತೀನಿ ಎಲ್ಲವೂ ಕೈ ಎತ್ತದು, ಒಂದೇ ಒಂದು ಕೈ ಎತ್ತಲಿಲ್ಲ. ಒಂದು ಕೈ ಕೆಳಗೆ ಬಿಟ್ಕೊಂಡು ನಿಂತಿತ್ತು. ರಾಜ ಖುಷಿ ಆಯಿತು, ನೀವು ಒಬ್ಬರು ಎದಿಲ್ಲಪ್ಪ ಹೆಂಡ್ತಿ ಮಾತು ಕೇಳಲಾರ್ದವ ಅಂದ. ನಾ ಯಾಕೆ ಕೇಳಂಗಿಲ್ಲ ರೀ, ನನ್ನ ಹೆಂಡ್ತಿ ಕೇಳಿ ಕೈ ಬ್ಯಾಕ್ ಎತ್ತಿನತ್ತ. ಅವು ಏನೋ ಸ್ವಂತ ಧೈರ್ಯ ಮಾಡ್ಯಾರ ಎತ್ಯಾವ. ಇವ ಕೈ ಎತ್ತಬೇಕಾದ್ರೆ ಹೆಂಡ್ತಿ ಕೇಳತ್ತವ. ಜಗತ್ತಿನಾಗ ಎಲ್ಲರೂ ಕೇಳಬೇಕು. ಇದೇನು ಯಾರ ಮನೆ ಮಾತಲ್ಲ. ಈಗ ಅಪ್ಪಿತಪ್ಪಿಂದ ಇಲ್ಲಿ ಯಾರು ಹೆಂಡ್ತಿ ಮಾತು ಕೇಳಂಗಿಲ್ಲ, ಅವ್ರು ಕೈ ಎತ್ತಿಕೊಂಡ್ರೆ ಎತ್ತಿರಿ ನೋಡೋಣ. ಹೆಂಗೆ ನೋಡ್ತಾಳೆ, ಇಲ್ಲೇ ಕೂತಿರ್ತಾಳೆ. ನನ್ನ ಮಾತು ಕೇಳಂಗಿಲ್ಲ, ಕೈ ಎತ್ತಿದ್ದಿಲ್ಲ, ಬಾ ಮನೆಗೆ ತಿನ್ನಕತ್ತಿ ಕೂಳ ಕಲಾಸ ನಿನ್ನ ಖಾನಾವಳಿನೇ ಬಂದ ಮಾಡವೇನು. ಹೌದಾ ಇಲ್ಲ? ಯಾರಿದ್ರು ಕೂಡ ಕೇಳೇಬೇಕು. ಪಾಪ ಡಿ ಸಿ ಅಂತ ಮುಂದೆ ಹ್ಯಾಂಗೆ ಅಂದ. ಸುಮ್ಮನೆ ಅರ್ಧ ಗಂಟೆ ಕತ್ತಿ ಆಗಂದು. ಆಯ್ತು ತಗೊಂಡು ಬಾ ಒಳಗೆ ಕರ್ಕೊಂಡು ಹೋದ್ಲು. ಕರ್ಕೊಂಡು ಹೋಗಿ ಬಗ್ಗಿಸಿ ನಿಂದ್ರಿಸಿದ್ಲು. ಅದಕ್ಕೆ ಮನೆಯನ್ನು ಜಮ್ಖಾನಿ ಇಂಥವೆಲ್ಲ ಸುತ್ತಿ ಮಾಡಿ ಅವು ಸೊಪ್ಲಿ ಎತ್ಕೊಂಡು ಇರ್ತಿದ್ವು ನೋಡಿ, ಶ್ರೀಶೈಲ ಮರ ಸಣ್ಣ ಸೊಪ್ಲಿ ಗಿಪ್ಲಿ ಮಾರಿ ಕಟ್ಟಿ ತೇಟ್ ಕತ್ತಿ ಮಾಡ್ದಂಗೆ ಮಾಡೋದು. ಯಾವಾಗಿಂದ ಕತ್ತಿ ಮಾಡ್ದಂಗೆ ಮಾಡಿ ಅದಕ್ಕೆ ಕುದ್ಗಿಗೆ ಒಂದು ಹಗ್ಗ ಕಟ್ಕೊಂಡು ತಂದ್ಲು ಹೊರಗೆ. ಪಾಪೋ ಬಂತು ನೋಡ ಅಯ್ಯಪ್ಪ ಕತ್ತಿ ಅಂದ್ಲು. ನಿಮ್ಮ ಅಪ್ಪ ಬಂದ ನೋಡಿ ತಲ್ಲಿಲ್ಲ, ನನ್ನ ಗಂಡ ಬಂದ ನೋಡಿ ತಲ್ಲಿಲ್ಲ, ಬತ್ ನೋಡ ಅಯ್ಯಪ್ಪ ಕತ್ತಿ ಅಂದ್ಲು. ಇವ ಡಿ ಸಿಗೆ ನಾನು ಹೆಣ್ತಿ ನನ್ನ ಕತ್ತಿ ತಾಳಲ್ಲ ತಗೊಳ್ಳು ಒಳಗೆ ಉರಿತದ. ಯಾರಿಗೆ ಹೇಳ್ತಾನ ಏನು ರೀ? ಯಾವಾಗಿದು ಹಗ್ಗ ಕೊಟ್ಲ ಕೈಯಾಗ, ಅವಾಗಿದ್ರೆ ಹುಡುಗಂತು ಮಮ್ಮಿ ಇದು ಅದ್ರ ಕೈ ಇದೆ ಚಂದ ಮಮ್ಮಿ ಕತ್ತಿ ಅಂತ. ಹೌದಪ್ಪ ನೀವು ಆಟ ಆಡಿ ಹೋಗತ್ತಿಕೊಂಡು ಕೈಯಾಗ ಹಗ್ಗ ಕೊಟ್ಲು. ಇದು ತೊಗೊಂಡು ತಿರುಗಾಡ್ಸ್ಲಕತ್ತು. ತಿರುಗಾಡೋದು ಬೆಳಕರೆ ಸಮಾಧಾನ ಆಗ್ಬೇಕಿಲ್ಲ ಹುಡುಗ. ಮಮ್ಮಿ ಅತ್ತು ಯಾಕತ್ತಮ್ಮ ಇದ್ರ ಮೇಲೆ ನನಗೂ ಕುಂದ್ರಸು ಮಮ್ಮಿ ಅತ್ತು. ಏನು ಮಗನೇ ಅದ ತಂದು ಎತ್ತಿ ಕುಂದ್ರಸೋದ್ಲು. ಮಗನಿಗೆ ಕುಂದ್ರಸ್ಕೊಂಡು ತಿರುಗಾಡಕತ್ತು. ಅಲ್ಲೇ ಒಂದು ಬಡಿಗೆ ಬಿದ್ದು ಡಿ ಸಿ ಸೂಕ್ಷ್ಮ ಇದ್ದಮ್ಮ, ಸಾಲಿ ಕಲ್ತಮ್ಮ. ಏನು ರೀ ಸೂಕ್ಷ್ಮ ಅಂಟಿತ್ತು ಯಾಕೋ ಓಡಲ್ದತ್ತಂದು ಮತ್ತೊಂದು ಬಡಿಗೆ ತುಂಡು ಚಮ್ಮನ ಹೊಡೆಯೋದು ಪಾರ ಹೊಡೆದುಕೊಳ್ಳಿ ಎಪ್ಪೋತ್ತಿತ್ತು ಒಳಗೆ. ಯಾರಿಗೆ ಹೇಳ್ತಾನೆ ಯಾರಿಗೆ? ಹಾಗೆ ಮಗನ ಕುಂದರ್ಸ್ಕೊಂಡ ತಿರುಗಾಡಿ ಬಂದ ಬಳಕರೆ ಹುಡುಗ ಸಮಾಧಾನ ಆಗಬೇಕಿಲ್ಲ. ಸಮಾಧಾನ ಆಗಲಿಲ್ಲ. ಮಮ್ಮಿ ಅತ್ತು ಮತ್ತೇನತ್ತಮ್ಮ ಇದ್ರ ಮ್ಯಾಲೆ ಗಂಟಿಲ್ಲಲ್ಲ ಮಮ್ಮಿ ಅತ್ತು. ಪಾಪ ಬಟ್ಟೆ ತೊಳ್ಕೊಂಡು ಗಂಟು ಇಟ್ಕೊಂಡು ಹೊಂಟಿದ್ದ, ಗಂಟಿಲ್ಲಲ್ಲ ಮಮ್ಮಿ ಅತ್ತು. ಯಾವಾಗಿಂದ ಗಂಟಿಲ್ಲಲ್ಲ ತಂದು ಕೂಡ ಹ್ಯಾಂಗೆ ರೀ ಅನ್ಲು. ಯಾವ್ರಿಗೆ ಗೊಳೆ ಮಾಡಿ ಕಟ್ಟಂದ ಏನು ರೀ ಮನೇನ ಪ್ಯಾಂಟ ಕೋಟ ಶರ್ಟ ಅಂತ ಇಂಥ ಗೊಳೆ ಮಾಡಿ ಗಂಟು ಕಟ್ಟಿ ಇಟ್ಲು. ತಿರುಗಾಡ್ಲಕತ್ತು ಮತ್ತೆ ಮ್ಯಾಲೆ ಹೊಡಿತಿತ್ತು. ಹಂಗೆ ತಿರುಗಾಡ್ಕೊಂಡು ಬಂದು ಇಟ್ಟೆಲ್ಲ ಆದ ಬಳಕರೆ ಸಮಾಧಾನ ಆಗ್ಬೇಕಿಲ್ಲ. ಮತ್ತು ಮಮ್ಮಿ ಅತ್ತು ಮತ್ತೇನು ಬೇಕಾತಮ್ಮ ಇದ್ರ ಮ್ಯಾಲೆ ನೀನು ಕುಂದ್ರು ಮಮ್ಮಿ ಅತ್ತು ಅಂತೀರಿ. ಪಾಪ ಅವ್ರು ಅವಾಗ ಮಮ್ಮಿ ಇದ್ರ ಮ್ಯಾಲೆ ನೀನು ಕುಂದ್ರು ಮಮ್ಮಿ ಅತ್ತು. ಅಯ್ಯ ಬ್ಯಾಡಪ್ಪ ನಾ ಕುಂದ್ರಬಾರ್ದು. ಯಾಕಂದ್ರೆ ಪಾಪ ಗಂಡ ಅಂದ್ರೆ ದೇವ್ರ. ಹೌದಲ್ಲ ರೀ? ಗಂಡ ಅಂದ್ರೆ ದೇವ್ರ ಇದ್ದಂಗೆ. ಗಂಡನ ಮೇಲೆ ಹೆಂಗೆ ಕುಂದ್ರಲ್ಲ ನಮ್ಮ ಪಾಪ ಆಕಿ ಭಾವನ ಒಮ್ಮೊಮ್ಮೆ ಡೇಂಜರ್ ಆಗಿರ್ತದೆ ರೀ. ನಮ್ಮೊಮ್ಮೆ ಪುರಾಣಕ್ಕೆ ಹೋದಾಗ ಏನು ಹೇಳಿದ್ದೆ, ಯಾರ್ಯಾರಿಂದ ಹೆಣ್ಣು ಮಕ್ಕಳದು ಮುತ್ತೈತನ ಹೆಚ್ಚಾಗಬೇಕು. ನೀವು ದೇವ್ರ ಬಳಿ ಬೇಡ್ಕೊಳ್ಳೋದು ಅದು ಒಂದೇ ಅಲ್ರಿ. ಗಂಡ ಕುಡುಕರಿರಲಿ ಎಂಥದಕ್ಕಿರ್ಲಕ್ಕ ಒಟ್ಟು ನಾನು ಮುತ್ತೈತನ ಹೆಚ್ಚಾಗಲಿತ್ತಂದು ಬೇಡ್ಕೋತೀರಿ ನೀವು. ನೀವೇ ರೊಕ್ಕ ಬೇಡಂಗಿಲ್ಲ, ಬಂಗಾರ ಬೇಡಂಗಿಲ್ಲ. ಹೆಣ್ಣಿಗೆ ಏನು ಬೇಕು? ಮುತ್ತೈತನ ಅಂತಕ್ಕಂಥ ಬೇಕು. ಅದಕ್ಕೆ ನಾನು ಮುತ್ತೈತನ ಹೆಚ್ಚಾಗಲಿತ್ತಂದು ನೀವು ಬೇಡ್ಕೋತೀರಿ. ನಾ ಪುರಾಣದಾಗ ಏನಂದಿದ್ದೆ, ಯಾರ್ಯಾರಂದ ಗಂಡನ ಆಯುಷ್ಯ ಹೆಚ್ಚಾಗಬೇಕು. ಗಂಡನ ಆಯುಷ್ಯ ಹೆಚ್ಚಾದ್ರೆ ಮುತ್ತೈತನ ಹೆಚ್ಚಾಕದಲ್ರಿ. ಮತ್ತು ಇದು ಅರ್ಧಂಬರ್ಧ ಗುಡ್ಗತ್ತಿಂದ ಹೇಳ್ತಿ ಇಲ್ಲೇ ಚೆಂಡು ಹೋಗಿತ್ತಂದ್ರೆ ಏನು ಮಾಡೋದು? ದಂಡಿಗತ್ತದ ಅನ್ನೋದು. ಗಂಡನ ಆಯುಷ್ಯ ಹೆಚ್ಚಾದ್ರೆ ನಿಮ್ಮ ಮುತ್ತೈತನ ಹೆಚ್ಚಾಕದ. ಅದಕ್ಕೆ ನಿಮ್ಮ ಮುತ್ತೈತನ ಹೆಚ್ಚಾಗಬೇಕು. ನಿಮ್ಮ ಗಂಡನ ಆಯುಷ್ಯ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ಪ್ರತಿನಿತ್ಯನೂ ನಿಮ್ಮ ಗಂಡನ ಪಾದ ಪೂಜೆ ಮಾಡ್ಕೋರಿ. ನಾ ಹೇಳಿದ್ದೆ ಹಿಂಗೆ ಪುರಾಣದಾಗ ದಿನನಿತ್ಯ ಗಂಡನ ಪಾದ ಪೂಜೆ ಮಾಡ್ಕೋರಿ. ಗಂಡನ ಪಾದೋದಕ್ಕೆ ತಗೋರಿ. ಏನ್ರಿ ಅಪ್ಪಿ ತಪ್ಪಿ ಗಂಡ ಎಲ್ಲರೂ ಊರಿಗೆ ನಡೆದಿದ್ನಂತಂದ್ರೆ ನಾಳೆಗೆ ಹೋಗಿದ್ನಂದ್ರೆ ಇವತ್ತೇ ಪಾದ ಪೂಜೆ ಮಾಡ್ಕೊಂಡಿರ್ತಾರಲ್ಲ ಅವೇ ಪಾದೋದಕ್ಕಂದೆ ಒಂದೆರಡು ಬಟ್ಟಲ್ದಾಗ ಹಾಕಿ ಜಗಲಿ ಮೆಗಿಡ್ರಿ. ಗಂಡ ಊರಿಗೆ ಹೋದ್ನಂತಂದ್ರೆ ಗಂಡನ ಫೋಟೋ ಪೂಜೆ ಮಾಡಿ ಇವೇನು ಪಾದೋದಕ್ಕೆ ಇಟ್ಟಿರ್ತಾರೆ ಜಗಲಿ ಮೇಲೆ ಅವೇ ಪಾದೋದಕ್ಕೆ ತಗೋರಿ ಅಂತ ನಾ ಹೇಳಿ. ಅದ್ರಾಗ ಒಬ್ಬಾಕಿ ಪಾದ ಪೂಜೆ ಮಾಡ್ಕೋರಿ ಅಂದಿದ್ದೇ ನೆನಪಿಲ್ಲ ಆಕೆಗೆ. ಆಕೆ ಪಾದ ಪೂಜೆ ಮಾಡ್ಕೋರಿ ಅಂದಿದ್ದೇ ನೆನಪಿಲ್ಲ. ಆಕೆ ಏನು ತಿಳಿದಾಳ, ಒಟ್ಟು ಗಂಡನ ಫೋಟೋ ಪೂಜೆ ಮಾಡಂದಾರ ಅಪ್ಪವ್ರ ತಂದು. ಅದು ಗಂಡ ಊರಾಗಿದ್ರು ಫೋಟೋನೇ ಪೂಜೆ ಮಾಡೋಕ್ಕೆ, ಗಂಡ ಊರಿಗೆ ಹೋದ್ರೂ ಫೋಟೋನೇ ಪೂಜೆ ಮಾಡೋಕ್ಕೆ. ಫೋಟೋನೇ ಪೂಜೆ ಮಾಡೋಕ್ಕೆ. ಅದು ಅಲ್ಲೇ ಕೂತಿರ್ತಿದ್ದು ಎತ್ತರ ಮ್ಯಾಗಿಂದ ಫೋಟೋ ಹಾಕ್ಯಾಳ ಗಂಡಂದೊಂದು ಹಾಕಿ ಅದ್ರ ಮ್ಯಾಲ ಸ್ಟೂಲಿನ ಮ್ಯಾಗ ನಿಂತು ದಿನ ಪೂಜೆ ಮಾಡೋಕ್ಕೆ. ಅದು ಗಂಡ ಅಲ್ಲೇ ಕೂತಿರ್ತಿತ್ತು. ಅಲ್ಲ ನಮಗೊಂದು ಕಪ್ ಚಾರೆ ಮಾಡಿಕೊಡು. ಏನಾಗ್ಯದ ರೀ?